ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇರುವಂತಹ ವಿಷಯ, ಮಹಾದೇವನ ಕೈಯಲ್ಲಿರುವ ಒಂದು ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ತ್ರಿಶೂಲ. ಆ ತ್ರಿಶೂಲದ ಮಹತ್ವವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಶಿವನ ಕೈಯಲ್ಲಿ ಏಕೆ ತ್ರಿಶೂಲ ಇರುತ್ತೆ, ಅದರಲ್ಲಿರುವ 3 ಮನೋಚ್ಛನೆ ಅಥವಾ ಸೂಚನೆಗಳು ಏನಿರಬಹುದು, ಇದು ಕೇವಲ ಆಯುಧವಲ್ಲ ಅಥವಾ ಒಂದು ಆಧ್ಯಾತ್ಮಿಕ ಸಂಕೇತವೇ ಎಂದು ತಿಳಿಯಬಹುದು. ಈ ರಹಸ್ಯಗಳನ್ನ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ತ್ರಿಶೂಲ ಅಂದ್ರೆ ಏನು ಅನ್ನೋದು ನನ್ಗೆಲ್ಲ ಗೊತ್ತಾಗ್ಬೇಕು. ತ್ರಿಶೂಲ ಅಂದ್ರೆ 3 + ಶೂಲ ಅಂದ್ರೆ 3 ಮುನೋಚನೆಗಳಿರುವ ಆಯುಧ ಎಂದು. ಶಿವನ ಕೈಯಲ್ಲಿ ಕಾಣಿಸುವ ತ್ರಿಶೂಲ ಕೆಲವೇ ಯುದ್ಧದ ಆಯುಧ ಅಲ್ಲ, ಅದು ಒಂದು ತತ್ವ, ಒಂದು ಸಂದೇಶ, ಒಂದು ಶಕ್ತಿ. ಶಿವನ ಪ್ರತಿಯೊಂದು ಆಯುಧವು ಮಾನವನ ಜೀವನಕ್ಕೆ ಪಾಠ ಹೇಳುತ್ತದೆ. ಅದರಲ್ಲೂ ತ್ರಿಶೂಲ ಅನ್ನೋದು ಅತ್ಯಂತ ಮಹತ್ವವಾಗಿದ್ದು, ಇನ್ನ ತ್ರಿಶೂಲದ 3 ಸೂಚನೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ತ್ರಿಶೂಲದ 3 ಸೂಚನೆಗಳು ಅಥವಾ ಸಂಕೇತಗಳು, ತತ್ವಗಳು ಏನನ್ನ ಸೂಚಿಸುತ್ತೆ ಅಂತ ನೋಡೋಣ. ಸೃಷ್ಟಿ, ಸ್ಥಿತಿ, ಲಯ ಅಂದ್ರೆ ಬ್ರಹ್ಮನ ಸೃಷ್ಟಿ ಶಕ್ತಿ, ವಿಷ್ಣುವಿನ ರಕ್ಷಣಾ ಶಕ್ತಿ, ಶಿವನ ಸಂಹಾರ ಶಕ್ತಿ. ಮತ್ತೊಂದು ಅರ್ಥವೇನೆಂದ್ರೆ ಸತ್ಯ, ರಜಸ್ಸು, ತಮಸ್ಸು ಮಾನವನ ಗುಣಗಳು. ಮತ್ತೊಂದು ಅರ್ಥ ಭೂತ, ಭವಿಷ್ಯ, ವರ್ತಮಾನ ಅಂದರೆ ಶಿವನ ಕಾಲಕ್ಕೂ ಮೀರಿ ಇರುವ ದೇವರು. ಹಾಗಾಗಿ ಭೂತ, ವರ್ತಮಾನ ಹಾಗೂ ಭವಿಷ್ಯ. ಇದರ ಸಾರಾಂಶ, ತ್ರಿಶೂಲ ಸಂಪೂರ್ಣವಾಗಿ ಬ್ರಹ್ಮಾಂಡದ ನಿಯಂತ್ರಣವನ್ನ ಹೊಂದಿದೆ ಎಂದು ಹೇಳಬಹುದು. ಇನ್ನು ಶಿವನ ಕೈಯಲ್ಲಿ ತ್ರಿಶೂಲ ಏಕೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಶಿವನು ಯೋಗಿ, ಅವನು ತಪ್ಪಿಸ್ತ, ಅದರಲ್ಲೂ ಕೈಯಲ್ಲಿ ಆಯುಧ ಏಕೆ? ಅದರ ಅರ್ಥ, ಶಿವನು ಶಾಂತಿಯ ದೇವರು ಮಾತ್ರ ಅಲ್ಲ, ಅವನು ಅಧರ್ಮದ ವಿರುದ್ಧ ನಿಲ್ಲುವ ದೇವರು ಕೂಡ ಹೌದು. ತ್ರಿಶೂಲ ಎಂದರೆ ಅಜ್ಞಾನ ನಾಶ, ಅಹಂಕಾರ ನಾಶ, ದುಷ್ಟಶಕ್ತಿ ನಾಶ. ಶಿವನು ತ್ರಿಶೂಲ ಹಿಡಿದುದು ನ್ಯಾಯಕ್ಕಾಗಿ ಅಗತ್ಯ ಎನ್ನುವ ಸಂದೇಶ ತಿಳಿಸಲು. ತ್ರಿಶೂಲ ಮತ್ತು ಡಮರು. ಶಿವನು ತ್ರಿಶೂಲದ ಜೊತೆಗೆ ನಾವು ಯಾವಾಗಲೂ ಡಮರು ಕೂಡ ನೋಡ್ತೇವೆ. ಡಮರು ಶಬ್ದದ ಸಂಕೇತ, ತ್ರಿಶೂಲ ಶಕ್ತಿಯ ಸಂಕೇತ. ಶಿವನ ಕೈಯಲ್ಲಿ ಶಬ್ದ ಮತ್ತು ಶಕ್ತಿ ಎರಡೂ ಒಂದೇ. ಅದರಿಂದಲೇ ಸಂಸ್ಕೃತ ಭಾಷೆಯ ಧ್ವನಿಗಳು ಡಮರು ಶಬ್ದದಿಂದ ಹುಟ್ಟಿದವು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದರ ಅರ್ಥ, ಶಿವನು ಸೃಷ್ಟಿಯ ಮೂಲವು, ಸಂಹಾರದ ಮೂಲವು ಎಂದು ಹೇಳಬಹುದು. ಇನ್ನು ತ್ರಿಶೂಲದಿಂದ ಮಾಡಿದ ಅದ್ಭುತ ಕಾರ್ಯಗಳೇನು ಅಂತ ನೋಡೋಣ. ಪುರಾಣಗಳಲ್ಲಿ ಶಿವನ ತ್ರಿಶೂಲದಿಂದ ನಡೆದ ಅದ್ಭುತ ಘಟನೆಗಳು ಇದೆ. ಅಂಧಕಾರಿಸುವ ವಧೆ, ತ್ರಿಪುರಾಸುರ ಸಂಹಾರ, ದುಷ್ಟ ಶಕ್ತಿಗಳ ನಾಶ. ತ್ರಿಶೂಲ ಕೇವಲ ಆಯುಧ ಅಲ್ಲ, ಅದು ಧರ್ಮದ ಸಾಧನ. ಶಿವನು ತ್ರಿಶೂಲ ಬಳಸಿದ್ದು ಯುದ್ಧಕ್ಕಾಗಿ ಅಲ್ಲ, ನ್ಯಾಯ ಸಂಪಾದನೆಗಾಗಿ. ಆಧ್ಯಾತ್ಮಿಕ ಅರ್ಥ. ಇನ್ನ ತ್ರಿಶೂಲ ಮತ್ತು ಭಯ, ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಜನರು ತ್ರಿಶೂಲ ನೋಡಿದರೆ ಭಯಪಡ್ತಾರೆ, ಆದರೆ ತ್ರಿಶೂಲ ಭಯದ ಸಂಕೇತ ಅಲ್ಲ, ಅದು ರಕ್ಷಣೆಯ ಸಂಕೇತ. ಶಿವನ ಭಕ್ತರಿಗೆ ತ್ರಿಶೂಲ ಅಂದ್ರೆ ಕವಚ ಅಂತ ಹೇಳ್ಬೋದು. ಅದು ಹೇಳೋದು, ನೀನು ಧರ್ಮದ ದಾರಿಯಲ್ಲಿ ಇದ್ದರೆ ಯಾವುದು ನಿನ್ನನ್ನ ಸೋಲಿಸಲಾರದು ಎಂಬುದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ತ್ರಿಶೂಲ ಅನ್ನೋದನ್ನೇ ನಾವ್ಯಾವತ್ತೂ ಕೂಡ ಭಯ ಅನ್ಕೊಂಡು ಹೆದರಬಾರ್ದು. ಇನ್ನ ತ್ರಿಶೂಲದ ನಿಜವಾದ ರಹಸ್ಯ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಕಾಲದ ನಿಯಂತ್ರಣ, ಗುಣಗಳ ನಿಯಂತ್ರಣ, ಅಹಂಕಾರದ ನಾಶ, ಧರ್ಮದ ರಕ್ಷಣೆ, ಆತ್ಮಜ್ಞಾನದ ಮಾರ್ಗ. ಶಿವನ ಕೈಯಲ್ಲಿರುವ ತ್ರಿಶೂಲ ನಮ್ಗೆ ಹೇಳೋ ಪಾಠ ಏನಪ್ಪಾ ಅಂದ್ರೆ, ಶಕ್ತಿ ಮತ್ತು ಜ್ಞಾನ ಎರಡೂ ಕೂಡ ನಮ್ಗೆ ಬೇಕಾಗುತ್ತೆ. ಅದಕ್ಕೆ ಶಿವನು ಯೋಗಿಯೂ ಹೌದು, ಯೋಧನು ಕೂಡ ಹೌದು. ವೀಕ್ಷಕರೇ,
ಶಿವನ ತ್ರಿಶೂಲದ ಹಿಂದೆ ಇರುವ ರಹಸ್ಯ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಭಕ್ತರಿಗೂ ಶಿವನ ಭಕ್ತರಿಗೂ ಕೂಡ ಇದನ್ನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಶಿವನ ತ್ರಿಶೂಲದ ರಕ್ಷಣೆ ಸದಾ ಇರಲಿ. ಓಂ ನಮಃ ಶಿವಾಯ. ಇದುವರೆಗೂ ನಮ್ಮ ವಿಡಿಯೋವನ್ನ ಕೊನೆಯವರೆಗೂ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ